ನಮಸ್ಕಾರ ಸ್ನೇಹಿತರೆ ಬೇಸಿಗೆ ಬಂತೆಂದರೆ ಸಾಕು ಭಾರತದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾವಿನ ಹಣ್ಣಿನದ್ದೇ ಚರ್ಚೆ. ಆದರೆ ಇಂಡಿಯಾ ಟುಡೇ ಪ್ರಕಟಿಸಿದ ಒಂದು ತನಿಖಾ ವರದಿ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ನಾವು ಮಾರುಕಟ್ಟೆಯಿಂದ ತರುತ್ತಿರುವ 60%ಕ್ಕಿಂತ ಹೆಚ್ಚು ಮಾವಿನ ಹಣ್ಣುಗಳು ನೈಸರ್ಗಿಕವಾಗಿ ಬೆಳೆದದ್ದಲ್ಲ, ಬದಲಿಗೆ ಅವು ಲ್ಯಾಬೊರೇಟರಿನಲ್ಲಿ ಸಿದ್ಧಪಡಿಸಿದ ವಿಷಗಳಾಗಿವೆ. ಒಬ್ಬ ಗ್ರಾಹಕನಾಗಿ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಮಗೆ ನಾವು ತಿನ್ನುವ ಹಣ್ಣಿನ ಹಿಂದೆ ನಡೆಯುವ ಬಿಸ್ನೆಸ್ ಮತ್ತು ಸೈನ್ಸ್ ಗೊತ್ತಿರಬೇಕು. ಇವತ್ತಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು 5 ಪ್ರಮುಖ ಥಿಯರಿಗಳ ಮೂಲಕ ಅಸಲಿ ಮತ್ತು ನಕಲಿ ಮಾವಿನ ಹಣ್ಣುಗಳ ನಡುವಿನ ವ್ಯತ್ಯಾಸವೇನು, ಈ ಕೃತಕ ಮಾಗಿಸುವಿಕೆ ಎಂದರೇನು, ಇದರ ಹಿಂದೆ ಇರುವ ಆರ್ಥಿಕ ಲಾಭವೇನು, ಇವೆಲ್ಲವನ್ನು ವಿಜ್ಞಾನದ ಆಧಾರದ ಮೇಲೆ ಮನೆಯಲ್ಲೇ ಕುಳಿತು ಯೋಚನೆ ಮಾಡಿ ಹೇಗೆ ಪತ್ತೆ ಹಚ್ಚಬಹುದು ಅನ್ನುವುದನ್ನು A to Z ವಿಶ್ಲೇಷಣೆ ಮಾಡೋಣ. ಸ್ವಲ್ಪ ಸಮಯ ಮೀಸಲಿಟ್ಟು ಈ ವಿಡಿಯೋ ನೋಡಿ, ಯಾಕೆಂದರೆ ಇದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಪ್ರಶ್ನೆ. ಮೊದಲಿಗೆ ನಾವು ಪ್ರಕೃತಿಯ ನಿಯಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾವಿನ ಹಣ್ಣು ಗಿಡದಲ್ಲಿ ಹೇಗೆ ಹಣ್ಣಾಗುತ್ತದೆ ಎಂಬುದನ್ನು ನೋಡೋಣ. ಮಾವಿನಕಾಯಿ ಗಿಡದಲ್ಲಿ ಇದ್ದಾಗ ಅದು ಪೂರ್ತಿಯಾಗಿ ಬೆಳೆದ ನಂತರ ಅದರ ಜೀವಕೋಶಗಳು ಎಥಿಲೀನ್ ಎಂಬ ನೈಸರ್ಗಿಕ ಗ್ಯಾಸನ್ನು ಉತ್ಪತ್ತಿ ಮಾಡಲು ಶುರು ಮಾಡುತ್ತವೆ. ಈ ಎಥಿಲೀನ್ ಗ್ಯಾಸ್ ಹಣ್ಣಿನ ಒಳಗಿನ ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ. ಆಗ ಹಣ್ಣು ಮೃದುವಾಗಿ ಸಿಹಿಯಾಗಿ ಮಾರ್ಪಡುತ್ತದೆ. ಇದಕ್ಕೆ ಕನಿಷ್ಠ 10 ರಿಂದ 15 ದಿನಗಳ ಕಾಲಾವಕಾಶ ಬೇಕು. ಆದರೆ ವ್ಯಾಪಾರಿಗಳಿಗೆ ಅಷ್ಟು ದಿನ ಕಾಯುವ ತಾಳ್ಮೆ ಇರುವುದಿಲ್ಲ. ತೋಟದಿಂದ ಹಸಿರುಕಾಯಿಗಳನ್ನು ಒಟ್ಟಿಗೆ ಕಿತ್ತು ತರುತ್ತಾರೆ. ಅವುಗಳನ್ನು ಬೇಗ ಹಣ್ಣು ಮಾಡಿ ಮಾರ್ಕೆಟ್ಗೆ ಬಿಟ್ಟರೆ ಅತಿ ಹೆಚ್ಚು ಲಾಭ ಮಾಡಬಹುದು. ಇದಕ್ಕಾಗಿ ಅವರು ಬಳಸುವ ಶಾರ್ಟ್ಕಟ್ ಸಿದ್ಧಾಂತವೇ ಕ್ಯಾಲ್ಸಿಯಂ ಕಾರ್ಬೈಡ್. ಈ ಕ್ಯಾಲ್ಸಿಯಂ ಕಾರ್ಬೈಡನ್ನು ಚೀನಾದಲ್ಲಿ ಹಣ್ಣನ್ನು ಮಾಗಿಸಲು ಮತ್ತು ಕೈಗಾರಿಕೆಗಳಲ್ಲಿ ವೆಲ್ಡಿಂಗ್ ಮಾಡಲು ಬಳಸುತ್ತಾರೆ. ಈ ಪುಡಿಗೆ ಸ್ವಲ್ಪ ತೇವಾಂಶ ತಗುಲಿದ ತಕ್ಷಣ ಅದು ಅಸಿಟಿಲಿನ್ ಎಂಬ ಗ್ಯಾಸನ್ನು ಬಿಡುಗಡೆ ಮಾಡುತ್ತದೆ. ಈ ಅಸಿಟಿಲಿನ್ ಗ್ಯಾಸ್ ನೋಡಲು ಎಥಿಲಿನ್ ತರಹವೇ ಕೆಲಸ ಮಾಡುತ್ತದೆ. ಅಂದರೆ ಕೇವಲ 12 ಗಂಟೆಯಲ್ಲಿ ಹಸಿರು ಕಾಯಿಗಳನ್ನು ಹಳದಿ ಬಣ್ಣಕ್ಕೆ ಬದಲಿಸಿಬಿಡುತ್ತದೆ. ಈಗ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಮತ್ತು ಇಂಡಿಯಾ ಟುಡೇ ವರದಿ ಆಧಾರದ ಮೇಲೆ ನಾವು ಕಣ್ಣಾರೆ ನೋಡಿ ಯೋಚನೆ ಮಾಡಿ ಪತ್ತೆ ಹಚ್ಚಬಹುದಾದ 5 ಪ್ರಮುಖ ಸಿದ್ಧಾಂತಗಳನ್ನು ತಿಳಿದುಕೊಳ್ಳೋಣ. ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅವುಗಳ ಮೇಲೆ ಒಂದೇ ರೀತಿಯಾದ ಬಣ್ಣ ಇರುವುದಿಲ್ಲ. ಪ್ರಕೃತಿಯಲ್ಲಿ ಸೂರ್ಯನ ಬೆಳಕು ಹಣ್ಣಿನ ಯಾವ ಭಾಗಕ್ಕೆ ಬೀಳುತ್ತದೆಯೋ ಅದು ಹೆಚ್ಚಿಗೆ ಹಳದಿಯಾಗಿರುತ್ತದೆ. ಉಳಿದ ಭಾಗ ತಿಳಿ ಹಸಿರು ಅಥವಾ ಕೇಸರಿ ಬಣ್ಣದಲ್ಲಿರುತ್ತದೆ. ಆದರೆ ಕೆಮಿಕಲ್ ಹಾಕಿದ ಹಣ್ಣುಗಳು ಪರ್ಫೆಕ್ಟ್ ಆಗಿರುತ್ತವೆ. ಇಡೀ ಹಣ್ಣು ಯಾವುದೇ ಕಲೆ ಇಲ್ಲದೆ ಯೂನಿಫಾರ್ಮ್ ಆಗಿ ನಿಂಬೆ ಹಣ್ಣಿನ ಬಣ್ಣಕ್ಕೆ ತಿರುಗಿರುತ್ತದೆ. ಎಲ್ಲೂ ಒಂದು ಚೂರು ಹಸಿರು ಇರುವುದಿಲ್ಲ. ಮಾರುಕಟ್ಟೆಯಲ್ಲಿ ಇಂತಹ ಅತಿಯಾದ ಆಕರ್ಷಕ ಹಣ್ಣು ಕಂಡರೆ ತಕ್ಷಣ ದೂರವಿರಿ. ನೈಸರ್ಗಿಕ ಮಾವಿನ ಹಣ್ಣಿನಲ್ಲಿ ಮ್ಯಾಂಗಿಫೆರಿನ್ನಂತಹ ನೈಸರ್ಗಿಕ ಸಂಯುಕ್ತಗಳಿರುತ್ತವೆ. ಇವುಗಳಿಂದಾಗಿ ಹಣ್ಣಿನ ತೊಟ್ಟಿನ ಭಾಗದಲ್ಲಿ ಅತ್ಯಂತ ತೀಕ್ಷ್ಣವಾದ ಸಿಹಿಯಾದ ಮಾವಿನ ಹಣ್ಣಿನ ಸುಗಂಧ ಬರುತ್ತದೆ. ಆದರೆ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದಾಗ ಹಣ್ಣಿನಲ್ಲಿ ಆರ್ಸೆನಿಕ್ ಮತ್ತು ಫಾಸ್ಫರಸ್ ರಾಸಾಯನಿಕಗಳು ಸೇರಿಕೊಳ್ಳುತ್ತವೆ. ಇದರಿಂದಾಗಿ ಆ ಹಣ್ಣುಗಳಲ್ಲಿ ಯಾವುದೇ ಮಾವಿನ ಹಣ್ಣಿನ ವಾಸನೆ ಇರುವುದಿಲ್ಲ. ಬದಲಿಗೆ ಒಂದು ತರಹದ ಕೆಮಿಕಲ್ ಘಾಟು ಅಥವಾ ಕರಗಿದ ಪ್ಲಾಸ್ಟಿಕ್ ಮಾದರಿಯ ವಾಸನೆ ಬರುತ್ತದೆ. ನೀವು ಹಣ್ಣನ್ನು ಕೈಯಲ್ಲಿ ಹಿಡಿದು ಲಘುವಾಗಿ ಒತ್ತಿದಾಗ ನೈಸರ್ಗಿಕ ಹಣ್ಣು ಎಲ್ಲ ಕಡೆಯೂ ಸಮಾನವಾಗಿ ಮೃದುವಾಗಿರುತ್ತದೆ. ಆದರೆ ಕೆಮಿಕಲ್ ಹಣ್ಣಿನಲ್ಲಿ ಗ್ಯಾಸ್ ಕೇವಲ ಮೇಲ್ಭಾಗಕ್ಕೆ ಮಾತ್ರ ತಗುಲಿರುವುದರಿಂದ ಹಣ್ಣಿನ ಕೆಲವು ಭಾಗಗಳು ಮೆತ್ತಗಾಗಿದ್ದರೆ ಇನ್ನೂ ಕೆಲವು ಭಾಗಗಳು ಕಲ್ಲಿನಂತೆ ಗಟ್ಟಿಯಾಗಿರುತ್ತವೆ. ಅಂಗಾಂಶಗಳು ಸಮಾನವಾಗಿ ಪಕ್ವವಾಗಿರುವುದಿಲ್ಲ. ನೈಸರ್ಗಿಕವಾಗಿ ಮಾಗಿದ ಹಣ್ಣಿನಲ್ಲಿ ಪಿಷ್ಟ ಮತ್ತು ರಸ ಪೂರ್ತಿಯಾಗಿ ತುಂಬಿರುವುದರಿಂದ ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅದನ್ನು ನೀರಿಗೆ ಹಾಕಿದಾಗ ಅದು ತಕ್ಷಣಕ್ಕೆ ಮುಳುಗುತ್ತದೆ. ಆದರೆ ಕೃತಕವಾಗಿ ಹಣ್ಣು ಮಾಡಿದಾಗ ಒಳಗಿನ ಜೀವಕೋಶಗಳು ಒಣಗಿರುತ್ತವೆ ಮತ್ತು ಅದರಲ್ಲಿ ಕೇವಲ ಅಪಕ್ವವಾದ ಭಾಗ ಮಾತ್ರ ಇರುತ್ತದೆ. ಇದರಿಂದ ಅದರ ಸಾಂದ್ರತೆ ಕಡಿಮೆಯಾಗಿ ನೀರಿಗೆ ಹಾಕಿದಾಗ ಅದು ಮೇಲಕ್ಕೆ ತೇಲುತ್ತದೆ. ನೈಸರ್ಗಿಕ ಹಣ್ಣನ್ನು ಕತ್ತರಿಸಿದಾಗ ಅದರ ತಿರುಳು ಪೂರ್ತಿಯಾಗಿ ಕೇಸರಿ ಅಥವಾ ಗಾಢ ಹಳದಿ ಬಣ್ಣದಲ್ಲಿದ್ದು ಸವಿಯಾದ ಜ್ಯೂಸ್ ಇರುತ್ತದೆ. ಆದರೆ ರಾಸಾಯನಿಕ ಮಿಶ್ರಿತ ಹಣ್ಣನ್ನು ಕತ್ತರಿಸಿದಾಗ ಹೊರಭಾಗ ಹಳದಿಯಾಗಿದ್ದರೂ ಒಳಗಿನ ತಿರುಳು ಬಿಳಿ ಅಥವಾ ತಿಳಿ ಹಳದಿ ಬಣ್ಣದಲ್ಲಿರುತ್ತದೆ. ಇದನ್ನು ತಿಂದಾಗ ನಾಲಿಗೆ ಮೇಲೆ ಒಂದು ತರಹದ ಉರಿ ಅಥವಾ ಒಗರು ರುಚಿ ಸಿಗುತ್ತದೆ, ಏಕೆಂದರೆ ಅದರಲ್ಲಿದ್ದ ಆಸಿಡ್ ಸಕ್ಕರೆಯಾಗಿ ಮಾರ್ಪಟ್ಟಿರುವುದಿಲ್ಲ. ಇನ್ನು ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ನೋಡೋಣ. ಕ್ಯಾಲ್ಸಿಯಂ ಕಾರ್ಬೈಡ್ನಲ್ಲಿ ಕೇವಲ ಅಸಿಟಿಲಿನ್ ಮಾತ್ರ ಇರುವುದಿಲ್ಲ. ಅದರ ಜೊತೆಗೆ ಆರ್ಸೆನಿಕ್ ಮತ್ತು ಹೈಡ್ರೈಡ್ನಂತಹ ವಿಷಕಾರಿ ಅಂಶಗಳಿರುತ್ತವೆ. ಇವು ನೇರವಾಗಿ ನಮ್ಮ ಶರೀರವನ್ನು ಪ್ರವೇಶಿಸುತ್ತವೆ.
ಹಣ್ಣು ತಿಂದ ಕೆಲವೇ ಗಂಟೆಗಳಲ್ಲಿ ಹೊಟ್ಟೆ ಉರಿ, ವಾಂತಿ, ಅತಿಸಾರ ಅಥವಾ ತೀವ್ರ ತಲೆನೋವು ಕಾಣಿಸಿಕೊಳ್ಳಬಹುದು. ಅನೇಕರು ಇದನ್ನು ಬೇಸಿಗೆಯ ಹೀಟ್ ಎಂದುಕೊಂಡು ನಿರ್ಲಕ್ಷಿಸುತ್ತಾರೆ, ಆದರೆ ಇದು ಕೆಮಿಕಲ್ ಪಾಯ್ಸನಿಂಗ್ ಆಗಿರುತ್ತದೆ. ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಆರ್ಸೆನಿಕ್ ದೇಹದಲ್ಲಿ ದೀರ್ಘಕಾಲ ಶೇಖರಣೆಯಾದರೆ ಅದು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ತಲೆ ತಿರುಗುವಿಕೆ, ದೃಷ್ಟಿದೋಷ ಮತ್ತು ಲಿವರ್ ಹಾಗೂ ಕಿಡ್ನಿ ವೈಫಲ್ಯಕ್ಕೂ ಇದು ಕಾರಣವಾಗಬಹುದು. ಗರ್ಭಿಣಿಯರು ಇಂತಹ ಹಣ್ಣುಗಳನ್ನು ತಿಂದರೆ ಮಗುವಿನ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಹಾಗಾದರೆ ಭಾರತ ಸರ್ಕಾರ ಇದಕ್ಕೆ ಏನು ಕ್ರಮ ಕೈಗೊಂಡಿಲ್ಲವೇ? ಖಂಡಿತ ತೆಗೆದುಕೊಂಡಿದೆ. ಭಾರತ ಸರ್ಕಾರದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ ಅಡಿಯಲ್ಲಿ ಆಹಾರ ಪದಾರ್ಥಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದನ್ನು ಬಳಸುವುದು ಶಿಕ್ಷಾರ್ಹ ಅಪರಾಧ. ಗ್ರಾಹಕರಾಗಿ ನೀವು ಮಾಡಬೇಕಾದದ್ದು ಇಷ್ಟೇ. ನಿಮಗೆ ಯಾವುದೇ ಅಂಗಡಿಯಲ್ಲಿ ಇಂತಹ ನಕಲಿ ಹಣ್ಣುಗಳು ಸಿಕ್ಕರೆ ನಿಮ್ಮ ಜಿಲ್ಲೆಯ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ದೂರು ನೀಡುವ ಸಂಪೂರ್ಣ ಹಕ್ಕು ನಿಮಗಿದೆ. ಸ್ನೇಹಿತರೆ, ಇವತ್ತಿನ ಈ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ. ನಾವು ಕೊಡುವ ದುಡ್ಡಿಗೆ ಆರೋಗ್ಯವನ್ನು ಕೊಳ್ಳಬೇಕೇ ಹೊರತು ರೋಗಗಳನ್ನಲ್ಲ. ಮಾರ್ಕೆಟ್ಗೆ ಹೋದಾಗ ಅತಿಯಾದ ಆಕರ್ಷಕ ಫಳಫಳ ಹೊಳೆಯುವ ಮಾವಿನ ಹಣ್ಣುಗಳ ಹಿಂದೆ ಬೀಳಬೇಡಿ. ಸ್ವಲ್ಪ ಕಲೆ ಇದ್ದರೂ ಪರವಾಗಿಲ್ಲ, ನೈಸರ್ಗಿಕವಾಗಿರುವ ಹಣ್ಣುಗಳನ್ನು ಆರಿಸಿ. ಇನ್ನು ಮುಖ್ಯವಾದ ವಿಷಯ, ಮಾವಿನ ಹಣ್ಣನ್ನು ತಂದ ತಕ್ಷಣ ಕನಿಷ್ಠ 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ಇದರಿಂದ ಅದರ ಮೇಲಿರುವ ರಾಸಾಯನಿಕ ಪ್ರಭಾವ ಕಡಿಮೆಯಾಗುತ್ತದೆ. ಸಾಧ್ಯವಾದರೆ ಗಟ್ಟಿ ಕಾಯಿಗಳನ್ನು ತಂದು ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿಟ್ಟು ಹಣ್ಣು ಮಾಡಿ ತಿನ್ನಿ. ಇದು ಅತ್ಯಂತ ಸುರಕ್ಷಿತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಮಹತ್ವಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.